ನಮಸ್ಕಾರ ಕೆಸೆಟ್ ಅಪ್ಲಿಕೆಂಟ್ಸ್ಗಳಿಗೆ 2 ಡೇಸಿಂದ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಅಲ್ಲಿ ಸರ್ವರ್ ಎರರ್ ಅಂತ ಬರ್ತಾ ಇದೆ. ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ KE ಮುಖಾಂತರ. ಆದರೆ ಇವತ್ತು ವರ್ಕಿಂಗ್ ಡೇ ಇದೆ. ಇವತ್ತು ಓಪನ್ ಮಾಡಿದರೆ ನಿಮಗೆ ಆ್ಯಸ್ ಪರ್ ಅವರ ಒಂದು ಟೈಮ್ ಟೇಬಲ್ ಪ್ರಕಾರ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 22/8/2024 ಅಂತಿದೆ. ಆದರೆ ಈಗಾಗಲೇ 2 ದಿನ ನಿಮಗೇನಾಗಿದೆ ಅಂತಂದರೆ ತೊಂದರೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕಿಂತ ಮೊದಲು ಕೂಡ ಏನು ಮಾಡಿದ್ರು, ಅದನ್ನು ಅಪ್ಲಿಕೇಶನನ್ನು ಬಂದಿಟ್ಟಿದ್ದರು. ಬಟ್ ಎಲ್ಲ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಿ, ಸೊ ಇವತ್ತು ನೀವೇನಾದರೂ KEಗೆ ಕಾಲ್ ಮಾಡಿ ನಮ್ಮಗಳಿಗೆ 2 ಡೇಸಿಂದ ಈ ಥರ ಪ್ರಾಬ್ಲಮ್ ಆಗಿದೆ, ಸರ್ವರ್ ಬಂದಿದೆ, ನಮ್ಮಗಳಿಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನೀವು ಮನವರಿಕೆ ಮಾಡಿಕೊಟ್ಟಲ್ಲಿ ಮಾತ್ರ ಏನಾಗುತ್ತೆ ಅಂತಂದರೆ ಈ ಒಂದು ಆನ್ಲೈನ್ ಅರ್ಜಿ ಎಕ್ಸ್ಟೆಂಡೆಡ್ ಆಗುತ್ತೆ. ಅಂದರೆ 22 ಇದ್ದಿದ್ದು 26 ತನಕ ಕೂಡ ಏನಾಗ್ಬೋದು, ಎಕ್ಸ್ಟೆಂಡೆಡ್ ಆಗಬಹುದು. ಆದರೆ ನೀವು ಯಾರು ಸುಮ್ಮನೆ ಇದ್ದುಬಿಟ್ರೆ ಸೊ ಅವ್ರುಗಳಿಗೆ ಏನಂದರೆ ಒಂದು ರಿಯಲೈಸ್ ಆಗೋದಿಲ್ಲ. ಎಲ್ಲರೂ ಅಪ್ಲಿಕೇಶನ್ ಹಾಕಿರ್ಬೋದು, ಯಾವುದೇ ಥರದಂಥ ಪ್ರಾಬ್ಲಮ್ ಇರುವಂಥ ಕ್ವೈರೀಸ್ಗಳು ಬಂದಿಲ್ಲ ಅಂತ ಅಂದ್ಕೊಳ್ತಾರೆ. ಸೊ ಹೀಗಾಗಿ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕಂತಂದರೆ ಇವತ್ತು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ, ಇಲ್ಲಿ ಕೆಳಗಡೆ ಒಂದು ನಂಬರನ್ನು ಕೊಟ್ಟಿದ್ದಾರೆ, ನಾನು ನಿಮ್ಗೆ ತೋರಿಸ್ತೀನಿ. ಆ ನಂಬರ್ಗೆ ಪ್ರತಿಯೊಬ್ಬರು ಯಾರಿಗೆ ಪ್ರಾಬ್ಲಮ್ ಆಗಿದೆ ಅಂಥ ಅಭ್ಯರ್ಥಿಗಳು KEಗೆ ಕಾಲ್ ಮಾಡಬೇಕು. ಇಲ್ಲಿ ನೋಡ್ಬೋದು ದೂರವಾಣಿ ಸಂಖ್ಯೆ 08023460460 ಅಂತಿದೆಯಲ್ಲ, ಈ ನಂಬರ್ಗೆ ನೀವು ಕಾಲ್ ಮಾಡಬೇಕು. ಅದು 10:30 ನಂತರ ಓಪನ್ ಆಗುತ್ತೆ. ಸೊ 10:30 ನಂತರದಿಂದ ನೀವು ಇದಕ್ಕೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ. ಸರ್ವರ್ ಬಿಸಿ ಬರುತ್ತೆ, ತೊಂದರೆ ಇಲ್ಲ. ಆದರೆ ಕಾಲ್ ಮಾಡಿ ನೀವು ಮನವರಿಕೆ ಮಾಡಿಕೊಟ್ರೆ ಮಾತ್ರ ಏನಾಗುತ್ತೆ ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಎಕ್ಸ್ಟೆಂಡ್ ಆಗೋದು ತುಂಬ ಕಷ್ಟ. ಬಟ್ ಆಲ್ರೆಡಿ ಅವರ ಒಂದು ಏನು ಡಿಲೇ ಮಾಡಿದ್ರು, ಮಿಡ್ಲಲ್ಲಿ ಒಂದು ಬಂದಿಟ್ಟಿದ್ರು, ಅದರ ಪ್ರಕಾರ ನೋಡಿದರೆ ಎಕ್ಸ್ಟೆಂಡೆಡ್ ಕೊಡಬೇಕು. ಬಟ್ ಹೋದ ವರ್ಷ ಕೊಟ್ಟಿದ್ದರು ಎಕ್ಸ್ಟೆಂಡೆಡ್, ಎಡಿಟಿಂಗ್ ಆಪ್ಷನನ್ನು ಕೊಟ್ಟಿದ್ದರು, ಆಮೇಲೆ ಸ್ವಲ್ಪ ಕಾಲಾವಕಾಶನೂ ಕೂಡ ಕೊಟ್ಟಿದ್ದರು ಸರ್ವರ್ ಪ್ರಾಬ್ಲಮ್ ಆಗಿದ್ದಕ್ಕೆ. ಬಟ್ ಈ ವರ್ಷ ಏನು ಮಾಡ್ತಾರೆ ಅನ್ನೋದನ್ನು ನೀವೇ ಕಾದು ನೋಡಬೇಕಾಗತ್ತೆ. ಜೊತೆಗೆ ಏನೋ ಅಂದರೆ ಇವತ್ತು ಏನು ಮಾಡ್ತಾರೆ, ಲಿಂಕನ್ನು ಫ್ರೀ ಮಾಡ್ತಾರೆ. ಇವತ್ತು ವರ್ಕಿಂಗ್ ಡೇ ಇದೆ, ನಿನ್ನೆ ಸಂಡೇ ಇರೋದ್ರಿಂದ ಅದನ್ನು ಟೆಕ್ನಿಕಲ್ ಇಶ್ಯೂಗಳನ್ನು ಯಾರು ನೋಡಲಿಕ್ಕೆ ಹೋಗಿರೋದಿಲ್ಲ, ಯಾಕಂದರೆ ಆಫೀಸ್ ಬಂದಿರುತ್ತೆ. ಇವತ್ತು ಏನಾಗುತ್ತೆ ಅಂದರೆ ಅದರ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಕೊಂಡು ನಿಮ್ಮಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಫ್ರೀ ವೆಬ್ಸೈಟನ್ನು ಮಾಡಿಕೊಡ್ಬೋದು.